ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತು ನೋಡ್ಬೋದು ನಮ್ಮ ತೆಂಗಿನ ಗಿಡದಲ್ಲಿ ಎಷ್ಟು ಹೊಂಬಾಳೆ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಅಬ್ಸರ್ವ್ ಮಾಡಿ ನೀವು. 1 2 3 ಇದು 4 5 6 7 ಹೊಂಬಾಳೆ ಇದೆ. ಸೊ ಇದನ್ನು ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಈ ಥರ ಈ ಮಳೆಗಾಲದ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಒಂದು ತೆಂಗಿನ ಗಿಡದಲ್ಲಿ 4 ರಿಂದ 5 ಗೊನೆ ಅಂದರೆ ಹೊಂಬಾಳೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ 5 ಹೊಂಬಾಳೆ ಸ್ಟಾರ್ಟ್ ಆಗಿದೆ ಅಂದರೆ ಅದರಲ್ಲಿ ಒಂದು ಹೊಂಬಾಳೆಯಲ್ಲಿರ್ತಕ್ಕಂಥ ಅರಳುಗಳನ್ನು ಅದು ಉದುರಿಸುತ್ತೆ ಕಾಯಿ. ಏನಕ್ಕೆ ಅಂದರೆ ಅದರಲ್ಲಿ ಈ ಪೋಷಕಾಂಶದ ಕೊರತೆ ಇರ್ಬೋದು ನಿಮಗೆ ಆ ತೆಂಗಿನ ಗಿಡದಲ್ಲಿ. ಸೊ ಅದರಿಂದ ಅದಕ್ಕೆ ಎಷ್ಟು ಕೇಪಬಲ್ ಇರುತ್ತೋ ತೆಂಗಿನ ಗಿಡ, ಅಷ್ಟು ನಿಮಗೆ ಕಾಯಿಗಳನ್ನ ಅದು ಕುಂದಿರಿಸ್ಕೊಳ್ಳುತ್ತೆ ನಿಮಗೆ ಅಷ್ಟೇ. ಅದರಿಂದ ಈ ಥರ ಕಾಯಿ ಅರಳು ಉದುರೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಕಾಪರ್ ಮಳೆ ಹೊಡೆದಿರ್ತಕ್ಕಂಥ ರೈತರು ಕೆಲವೊಬ್ಬರು ಫೋನ್ ಮಾಡಿ ಕೇಳ್ತಾಯಿದ್ರು, ಈ ಥರ ಕಾಪರ್ ಮಳೆ ಹೊಡೆದಾದ್ಮೇಲೂ ಸಹ ನಮಗೆ ಅರಳು ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಮಳೆಗಾಲ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅದು 4 ರಿಂದ 5 ಹೊಂಬಾಳೆ ಕುತ್ಕೊಂಡಾಗ ಅದಕ್ಕೆ ಗಿಡದಲ್ಲಿ ಪೋಷಕಾಂಶದ ಕೊರತೆ ಇರೋದ್ರಿಂದ ನಿಮಗೆ ಆ ಥರ ಒಂದು ಹೊಂಬಾಳೆ ಅದು ಕಂಪಲ್ಸರಿಯಾಗಿ ಉದುರಿಸ್ಕೊಳ್ಳುತ್ತೆ. ಸೊ ಅದರಿಂದ ಯಾವುದೇ ತೊಂದರೆ ಇಲ್ಲ ನಿಮಗೆ, ಗಿಡಕ್ಕೂ ಆಗಲಿ ಅದು ಕಾಪರ್ ಮಳೆ ಹೊಡೆದಿರೋದ್ರಿಂದ ಉದುರ್ತಾ ಇದೆ ಅಂತಕ್ಕಂಥದ್ದು ಏನಿಲ್ಲ. ಸೊ ನೋಡ್ಬೋದು ನೀವು ನಮ್ಮ ತೋಟದಲ್ಲಿ. ಸೊ ನೋಡಿ, ಇದು ಈ ಹೊಂಬಾಳೆಯಲ್ಲಿ ಫುಲ್ಲು ಗೊನೆ ಇದೆ. ಇದರಲ್ಲಿ 4 ಕಾಯಿ ಇದೆ ನೋಡ್ರಿ. ಸೊ ಇದು ಫುಲ್ಲು ಒಂದು 25 ರಿಂದ 30 ಕಾಯಿ ಇದೆ ನಿಮಗೆ. ಸೊ ಈ ಥರ ಅರಳು ಉದುರೋದು ಈ ಮಳೆಗಾಲದ ಟೈಮಲ್ಲಿ ಸಾಮಾನ್ಯ ಆಗಿರುತ್ತೆ. ಸೊ ಇದರಿಂದ ಯಾವುದೇ ತೊಂದರೆ ಇಲ್ಲ ನಿಮ್ಮ ಗಿಡದಲ್ಲಿ.